ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ 38ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಕಲ್ಪನೆ ಮಾಡ್ಕೊಳ್ಳಿ, ನೀವು ಒಂದು ಜಾತ್ರೆಗೆ ಹೋಗಿದ್ದೀರಿ. ಆ ಜಾತ್ರೆಯಲ್ಲಿ ಒಬ್ಬ ಕಲಾವಿದ ಇದ್ದಾನೆ. ಆ ಕಲಾವಿದ ಮೊದಲು ರಾಜನ ವೇಷದಲ್ಲಿ ಬರ್ತಾನೆ, ಸ್ವಲ್ಪ ಹೊತ್ತಿನ ನಂತರ ಭಿಕ್ಷುಕನಾಗ್ತಾನೆ, ಮತ್ತೆ ಸೈನಿಕನಾಗ್ತಾನೆ, ನಂತರ ವೃದ್ಧನಾಗ್ತಾನೆ. ಪ್ರತಿ ಬಾರಿ ಅವನು ತನ್ನ ವೇಷವನ್ನ ಬದಲಾಯಿಸಿದಾಗ ಜನ ಆಶ್ಚರ್ಯದಿಂದ ಚಪ್ಪಾಳೆ ತಟ್ತಾರೆ. ಕೊನೆಗೆ ಕೇಳ್ತಾರೆ, ಇಷ್ಟೆಲ್ಲ ಪಾತ್ರಗಳನ್ನು ತೋರಿಸಿದೀಯಲ್ವಾ, ಈಗ ನಿಜವಾಗಲೂ ನಿನ್ನ ಮೂಲ ರೂಪವನ್ನ, ನೀನು ಯಾರು ಅನ್ನೋದನ್ನು ನಮಗೆ ತೋರಿಸು ಅಂತ ಪ್ರಶ್ನೆ ಕೇಳ್ತಾರೆ. ಅದೇ ಪ್ರಶ್ನೆಯನ್ನ ಇಲ್ಲಿ DVG ಈ ಕಗ್ಗದ ಮೂಲಕ ದೇವರಿಗೆ ಕೇಳ್ತಾ ಇದ್ದಾರೆ. ಕಗ್ಗದಲ್ಲಿ ಅವರು ಹೇಳೋದೇನಂತಂದ್ರೆ, ಬೇರೆ ಈಸಿ ನಿಮಿಷ ನಿಮಿಷಕಂ ಒಡಲ ಬಣ್ಣಗಳ ತೋರಿ ಪೊಸರವಳ್ಳಿಯಂತೇನು ಬೊಮ್ಮಂ ಪೂರ ಮೈದೋರೆನೆಂಬ ಕಪಟಿ ಅಂಶಾವತಾರದಿಂದಾರ್ಗೇನು ಮಂಕುತಿಮ್ಮ. ಅಂದ್ರೆ ಏನಿದರ ಅರ್ಥ? ನಮ್ಮ ಮನಸ್ಸನ್ನ ನೀವು ಗಮನಿಸಿದ್ರೆ ಕ್ಷಣ ಕ್ಷಣವೂ ಬದಲಾಗ್ತಾ ಇರುತ್ತೆ. ಹಾಗಾದ್ರೆ ನಮ್ಮ ಮನಸ್ಸಿನ ತರ ದೇವರ ರೂಪನೂ ಬದಲಾಗ್ತಾ ಇದೆಯಾ? ನಾವು ಸಂತೋಷದಲ್ಲಿದ್ದಾಗ ನಮಗೆ ದೇವರು ತುಂಬಾ ದಯಾಳುವಾಗಿ ಕಾಣಿಸ್ತಾನೆ. ಆದರೆ ದುಃಖ ಬಂದರೆ ದೇವರು ನನ್ನನ್ನು ಕೈ ಬಿಟ್ಬಿಟ್ಟ. ಪರೀಕ್ಷೆಯಲ್ಲಿ ಪಾಸಾದವರು ನನ್ನ ಒಂದು ಸ್ವಂತ ಪ್ರಯತ್ನ, ದೇವರ ಕೃಪೆ ಎಲ್ಲ ಇರೋದ್ರಿಂದ ನಾನು ಪಾಸಾದೆ ಅಂತ ಹೇಳ್ತಾರೆ. ಫೇಲ್ ಆದರೆ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೆ, ದೇವರು ಯಾಕೆ ನನಗೆ ಹೀಗೆ ಮಾಡ್ದ? ಅಂದರೆ ಒಂದನ್ನು ನೀವು ಗಮನಿಸಿದರೆ, ದೇವರು ಬದಲಾಗ್ತಾ ಇಲ್ಲ, ನಮ್ಮ ಮನಸ್ಸು ಬದಲಾಗ್ತಾ ಇದೆ. ಮನಸ್ಸು ಬದಲಾಗ್ತಾ ಇದ್ದ ಹಾಗೆ ದೇವರಿಗೆ ನಾವು ಕೊಡುವಂತಹ ಗುಣ ಲಕ್ಷಣಗಳು ಬದಲಾಗ್ತಾ ಇವೆ. ಅಂದ್ರೆ ನಮ್ಮ ಮನಸ್ಸಿನ ಕನ್ನಡಿಯಲ್ಲಿ ನಾವು ದೇವರನ್ನ ನೋಡ್ತಾ ಇದ್ದೇವೆ. ಅದಕ್ಕೆ DVG ಇಲ್ಲಿ ಊಸರವಳ್ಳಿಯ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಊಸರವಳ್ಳಿ ಬಣ್ಣವನ್ನ ಪರಿಸ್ಥಿತಿಗೆ ತಕ್ಕ ಹಾಗೆ ಬದಲಾಯಿಸ್ತಾ ಇರುತ್ತೆ. ಹಸಿರು ಎಲೆಯ ಮೇಲೆ ಹಸಿರಾಗಿರುತ್ತೆ, ಕಂದು ಕೊಂಬೆಯ ಮೇಲೆ ಕಂದಾಗಿರುತ್ತೆ. ಅದನ್ನ ನೋಡಿದವರು ಇದಕ್ಕೆ ತನ್ನದಾದ ಬಣ್ಣನೇ ಇಲ್ವಾ ಅಂತ ಕೇಳಬಹುದು. ಇಲ್ಲಿ ಸಹ ಅದೇ ಪ್ರಶ್ನೆ ಬರುತ್ತೆ. ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ದೇವರನ್ನ ನೋಡ್ತಾ ಇದ್ದೇವೆ. ಹಾಗಾದ್ರೆ ದೇವರ ನಿಜವಾದ ರೂಪ ಯಾವುದು? ಈಗ ದೇವರಿಗೂ ಅವತಾರಗಳಿವೆ. ರಾಮ, ಕೃಷ್ಣ, ನರಸಿಂಹ, ವಾಮನ, ಹೀಗೆ ದಶಾವತಾರಗಳು ಅಂತ ನಾವೇನು ಹೇಳ್ತೇವೆ, ಅದೆಲ್ಲ ದೇವರ ಬೇರೆ ಬೇರೆ ರೂಪಗಳು. ಅಂದ್ರೆ ಅದೆಲ್ಲ ಅಂಶ ಅಂತ ಹೇಳಬಹುದು, ದೇವರ ಅಂಶಗಳು ಅಂತ ಹೇಳಬಹುದು. ನಮಗೆ ದೇವರ ಅಂಶಗಳು ಮಾತ್ರ ಕಾಣಿಸ್ತಾ ಇವೆ, ದೇವರ ನಿಜವಾದ ಸ್ವರೂಪವನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ವಾ? ಹಾಗಾದ್ರೆ ಅಂದ್ರೆ ವಿರೋಧ ವ್ಯಕ್ತಪಡಿಸೋದು ಅಂತಲ್ಲ, ಒಂದು ಕುತೂಹಲಕಾರಿಯಾದಂಥ ಸಂದೇಹ ಅಷ್ಟೆ. ಅಂದ್ರೆ ಸೂರ್ಯ ಒಬ್ಬನೇ ಇರ್ತಾನೆ, ಆದರೆ ನೀವು 100 ಕೆರೆಗಳಲ್ಲಿ ನೋಡಿದ್ರೆ 100 ಸೂರ್ಯಗಳು ಕಾಣಿಸ್ತಾ ಹೋಗ್ತಾನೆ ಅಲ್ವಾ? ಸೂರ್ಯ 100 ಇದ್ದಾನೆ ಅಂತಲ್ಲ, ಆದರೆ ಸೂರ್ಯನ ಪ್ರತಿಬಿಂಬ ನಾವೆಲ್ಲಿ ನೋಡ್ತಾ ಇದ್ದೀವಿ ಅನ್ನೋದ್ರ ಮೇಲಿರುತ್ತೆ. ಪರಮಾತ್ಮ ಒಬ್ಬನೇ ಆಗಿದ್ರೂ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅವನು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಫಲಿಸ್ತಾ ಇರ್ತಾನೆ. ಯಾರಿಗೋ ಒಬ್ಬರಿಗೆ ಶಿವ, ಮತ್ಯಾರಿಗೋ ಕೃಷ್ಣ, ಮತ್ಯಾರಿಗೋ ಅಲ್ಲ ಯೇಸು, ಇನ್ಯಾರಿಗೋ ಪ್ರಕೃತಿ, ಮತ್ಯಾರಿಗೋ ನಿರಾಕಾರವಾದ ಶಕ್ತಿ. ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಅಂತ ಹೇಳಿದ ಹಾಗೆ ಆ ಒಂದೇ ಸತ್ಯವನ್ನ ಬೇರೆ ಬೇರೆಯವರು ತಮಗೆ ಅನಿಸಿದ ರೀತಿಯಲ್ಲಿ ನೋಡ್ತಾ ಇರ್ತಾರೆ, ಅದನ್ನ ಗ್ರಹಿಸ್ತಾ ಇರ್ತಾರೆ. ಹಾಗಾಗಿ ಈ ಕಗ್ಗದಲ್ಲಿ ಹೇಳೋದೇನಂತಂದ್ರೆ, ದೇವ್ರೆ, ಇಷ್ಟೆಲ್ಲ ರೂಪಗಳ ಹಿಂದೆ ನೀನು ಇದೀಯಾ? ನಿನ್ನ ನಿಜ ಸ್ವರೂಪವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಯಾವಾಗ? ನಿಜವಾಗಲೂ ನಾವು ಅದಕ್ಕೆ ಅರ್ಹರಾಗಿದ್ದೀವಾ ಅನ್ನುವಂಥ ಒಂದು ಪ್ರಶ್ನೆ ಬಂದರೆ, ಇನ್ನೊಂದು ನಮಗೆ DVG ಅವರು ಇದ್ರ ಮೂಲಕ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತಂದರೆ, ಜಗತ್ತಿನಲ್ಲಿ ಇಷ್ಟೆಲ್ಲ ರೀತಿಯಾದಂಥ ವಸ್ತುಗಳಿದೆ, ನಮ್ಮ ಆಲೋಚನೆಗಳಿದೆ, ಆದರೆ ಎಲ್ಲದರ ಹಿಂದೆ ಇರುವಂಥ ಆ ಪರಮಾತ್ಮನ ಶಕ್ತಿ ಒಂದೇ. ದೇವರಿಗೆ ಇಷ್ಟೆಲ್ಲ ಮುಖವಾಡಗಳಿದೆ, ಮುಖವಾಡಗಳನ್ನು ನೋಡ್ತಾ ಕಾಲ ಕಳಿಬೇಡ, ಮುಖವಾಡಗಳ ಹಿಂದೆ ಇರುವ ಆ ಮುಖವನ್ನ ಹುಡುಕು. ರೂಪಗಳು 1000 ಇರಬಹುದು, ಆದರೆ ಸತ್ಯ ಒಂದೇ. ಹಾಗಾಗಿ ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರಕೃತಿಯಲ್ಲಿ, ಜೀವಿಗಳಲ್ಲಿ ದೇವರನ್ನ ನೋಡುವ ಮನಸ್ಸನ್ನ ನಮಗೆ ದೇವರೇ ಕೊಡ್ಲಿ ಅಂತ ಹೇಳ್ತಾ ಕಗ್ಗವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.